ನಮಸ್ತೆ. ನಾನು ಬೀದರ್ ಕರ್ನಾಟಕದಿಂದ ಮಾತಾಡ್ತಾ ಇದ್ದೇನೆ. ನಾವು ಅಕಾಯ್ ಸೋನಾ ಸನೇಜ್ ಕಂಪನಿ ಒಂದು ಆಯುರ್ವೇದಿಕ್ ಫುಡ್. ಈ ಫುಡ್ದಿಂದ ನಮಗೊಂದು ಡೆಮೋ ನಾವು ನೋಡೋಕ್ಕೆ ಇಲ್ಲಿ ಇಷ್ಟಪಡ್ತಿದ್ದೇವೆ. ಇದರಿಂದ ನಮಗೆ ಬೆನಿಫಿಟ್ ಏನಿದೆ, ಈ ಬೆನಿಫಿಟ್ಸ್ ನಮಗೆ ಹೇಗೆ ನಮ್ಮ ಬಾಡಿಯಲ್ಲಿ ವರ್ಕ್ ಮಾಡ್ತದೆ, ನಮ್ಮ ಬಾಡಿಯಲ್ಲಿ ಏನೇನು ವರ್ಕ್ ಆಗ್ತದೆ, ಇದು ನಾವು ಇವತ್ತು ನೋಡ್ತಾ ಇದ್ದೇವೆ. ಇದು ಒಂದು ಅಕಾಯ್ ಸೋನಾ ಅಂತಂದರೆ ಈ ಅಕಾಯ್ ಸೋನಾದಲ್ಲಿ ನಮಗೆ ಏನಿರ್ತದೆ ಅಂತಂದ್ರೆ ಎಲ್ಲ ಫ್ರೂಟ್ಸ್, ಒಂದು ಹಣ್ಣಿಂದ ರಸ. ಇದರಲ್ಲಿ ಏನಿದೆ ಅಂತಂತಂದ್ರೆ ನೋಡಿರಿ, ಕಂಟೆಂಟ್ಸು ಅಕಾಯ್ ಬೇರಿ ಇದೆ, ಬೂಜಿ ಬೇರಿ, ನಾನ್ ಬೇರಿ, ಸ್ಟ್ರಾಬೆರಿ, ಇಂಥ ಎಲ್ಲ ಬೇರಿಗಳದು ಒಂದು 12 ಥರದ ಒಂದು ಹಣ್ಣಿನ ರಸ ಇದು ಕೂಡಿದಂಥ ಇದು ಒಂದು ಕಂಟೆಂಟ್ಸ್. ಇದರಿಂದ ನಮ್ಮ ಶರೀರದಲ್ಲಿ ಏನು ರೋಗವಿದೆ ಇವತ್ತು ನಾವು ನೋಡ್ತೇವೆ. ಈ ಅಕಾಯ್ ಸೋನಾದಿಂದ ರಿಸಲ್ಟ್ ಏನಿದೆ, ಇದು ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ನಮ್ಮ ಶರೀರದಲ್ಲಿ ಇವತ್ತು ಮಾರ್ಕೆಟ್ನಲ್ಲಿ ನೋಡಿದಾಗ ಎಲ್ಲ ಒಂದು ವಿತೌಟ್ ಕೆಮಿಕಲಿಂದ ಏನೂ ಸಿಗಲಾರ್ತಕ್ಕಂಥ ಇವತ್ತಿನ ಒಂದು ಸ್ಥಿತಿ ಆಗಿದೆ. ಒಂದು ರೈಸ್ ಆಗಲಿ ಅಥವಾ ಒಂದು ಬ್ಯಾಳೆ ಆಗಲಿ, ಯಾವುದೇ ಅಲ್ಲಿ ಮಾರ್ಕೆಟ್ನಲ್ಲಿ ಹೋಗ್ಬೇಕಾದ್ರೆ ಒಂದು ಪಾಲಿಸ್ದಿಂದ ನಾವು ತರಕಾರಿ ತೊಗೊಳ್ಬೇಕಂತಂದ್ರೂ, ಒಂದು ಮಾವಿನ ಹಣ್ಣು ತೊಗೋಬೇಕಂತಂದ್ರೂ, ಯಾವುದೇ ಫ್ರೂಟ್ಸ್ ತೊಗೊಂಡು ತಿನ್ಬೇಕಂದ್ರೂ ಅದರಲ್ಲಿ ಕೆಮಿಕಲ್ದಿಂದ ನಮಗೆ ಒಂದು ಹಣ್ಣು ಮಾಡಿ ನಮಗೆ ಕೊಡ್ತಕ್ಕಂಥ ಇವತ್ತಿನ ಸಮಯವಾಗಿದೆ. ಇವತ್ತು ನಾವು ಆ ಹಣ್ಣನ್ನು ತೊಗೊಂಡು ನಾವು ತಿಂದಾಗ ನಮ್ಮ ಶರೀರದಲ್ಲಿ ಅದು ಯಾವ ಥರದ ಕೆಲಸ ಮಾಡ್ತದೆ, ಹ್ಯಾಂಗೆ ಮಾಡ್ತದೆ, ಅದಕ್ಕೆ ನಾವು ಏನು ಮಾಡ್ಬೋದು. ನಾವು ಇವತ್ತು ಮುಖದ ಮೇಲೆ ಮಾತ್ರ ನಾವು ಇವತ್ತು ಸ್ವಚ್ಛತೆ ಬಳಸ್ತಾ ಇದ್ದೇವೆ, ನಮ್ಮ ಶರೀರ ಮೇಲೆ ಇರ್ತಕ್ಕಂಥ ಮಾತ್ರ ಸ್ವಚ್ಛತೆ ಬಳಸ್ತಾ ಇದ್ದೇವೆ. ಆದರೆ ನಮ್ಮ ಒಳಗೆ ಇರ್ತಕ್ಕಂಥ, ನಮ್ಮ ಶರೀರ ಒಳಗೆ ಇರ್ತಕ್ಕಂಥ ಒಂದು ಸ್ವಚ್ಛತೆ ಯಾವ ಥರ ಮಾಡ್ಬೋದು, ನಮಗೆ ಬರ್ತಕ್ಕಂಥ ಬ್ಯಾನಿ ರೋಗ, ಯಾವುದೇ ಸ್ಥಿತಿಯಾದಂಥ ಒಂದು ಗಂಭೀರ ಸ್ಥಿತಿ, ಶುಗರಲ್ಲಿ, BP-ಯಲ್ಲಿ, ಥೈರಾಯ್ಡ್ ಆಗಲಿ, ಒಂದು ಕ್ಯಾನ್ಸರ್ ಆಗಲಿ, ನಮ್ಮ ಶರೀರ ಇರ್ತಕ್ಕಂಥ ಯಾವ ಥರ ಹುಡ್ತಾ ಇದ್ದಾವೆ, ಆ ಬ್ಯಾನಿಗಳು ಹ್ಯಾಂಗೆ ಹುಡ್ತಾವ, ಅವು ಯಾಕೆ ಹುಡ್ತಾವ ಅಂಬಂತಕ್ಕಂಥದ್ದು, ಅದಕ್ಕೆ ಸೊಲ್ಯೂಷನ್ ಏನು ಅಂಬುದಾಗಿ ಇವತ್ತು ಈ ಸನೇಜ್ ಕಂಪನಿ ಒಂದು ಒಳ್ಳೆ ಥರವಾದಂಥ ಭಾಳ ಬೆಟರ್ ಒಂದು ಹಣ್ಣಿನ ಫ್ರೂಟ್ಸ್ದಿಂದ ನಮಗೆ ಒಂದು ಪ್ರಾಡಕ್ಟ್ ಬಂದಿದೆ. ಆ ಪ್ರಾಡಕ್ಟು ಏನು ಮಾಡ್ತದ, ಯಾವ ಥರ ನಮ್ಮ ಬಾಡಿಯಲ್ಲಿ ಕೆಲಸ ಮಾಡ್ತದ, ಈ ಹಣ್ಣಿನಲ್ಲಿ ನಾವಿವತ್ತು ತಿಳಿದುಕೊಳ್ಳೋಣ. ನೋಡ್ರಿ, ಇವು 2 ಗ್ಲಾಸ್. ಈ ಗ್ಲಾಸ್ ಅಂದ್ರೆ ಏನು, ನಮ್ಮದೊಂದು ಶರೀರ. ಈ ಗ್ಲಾಸೇ ನಾವು ಯಾಕೆ ತೊಗೊಂಡ್ರೆ ಈ ಗ್ಲಾಸ್ನಲ್ಲಿ ಏನಿದೆ ಎಂಬುದು ನಮಗೆ ಕಾಣಿಸ್ತಾ ಇರ್ತದೆ. ಈ ಗ್ಲಾಸ್ನಲ್ಲಿ ಏನಿದೆ ನೋಡ್ರಿ, ಇವು ಕುಡಿಯುವಂಥ ನೀರು ನಾವು ಕುಡಿಬೋದು. ಈ ನೀರು ನಾ ಈ ಗ್ಲಾಸ್ನಲ್ಲಿ ಹಾಕ್ತಾ ಇದ್ದೇನೆ. ಈ ನೀರು ನಮ್ಮ ಬಾಡಿಯಲ್ಲಿ, ಪ್ರತಿಯೊಂದು ಬಾಡಿಯಲ್ಲಿ 70 to 75% ನಮ್ಮ ಬಾಡಿಯಲ್ಲಿ ವಾಟರ್ ಇರುತ್ತೆ. ವಾಟರ್ ಇಲ್ಲ ಅಂತಂದ್ರೆ ಬಾಡಿನೇ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಇದರಲ್ಲಿ ನಮಗೊಂದು 70 to 75% ವಾಟರ್ ಇದ್ದೇ ಇರುತ್ತೆ. ಆ ವಾಟರ್ನಲ್ಲಿ ನಾವೇನು ಮಾಡ್ತಾಯಿದ್ದೆವು, ದಿನ ಊಟ ಮಾಡ್ತಾಯಿದ್ದೆವು. ಊಟದಲ್ಲಿ ಏನು ಮಿಶ್ರವಾಗಿದೆ, ಕೆಮಿಕಲ್. ಇವತ್ತು ಗಾಳಿ ಸ್ವಚ್ಛತೆ ಇಲ್ಲ, ನೀರು ಸ್ವಚ್ಛತೆ ಇಲ್ಲ, ನಮ್ಮ ಶರೀರ ಏನು ಬೇಕೋ ಅದು ಯಾವುದೂ ಸ್ವಚ್ಛತೆ ನಮಗೆ ಸಿಗ್ತಾ ಇಲ್ಲ. ಊಟ ಸ್ವಚ್ಛತೆ ಇಲ್ಲ, ಆ ಪ್ರತಿಯೊಂದು ಸ್ವಚ್ಛತೆ ಇಲ್ಲ. ಆ ಸ್ವಚ್ಛತೆ ಹ್ಯಾಂಗಿಲ್ಲ ಅಂತಂದ್ರೆ ಗೊತ್ತಾ, ಯಾವುದೇ ಮಾರ್ಕೆಟ್ನಲ್ಲಿ ಹೋಗಿ ಹಣ್ಣು ತೊಗೊಳ್ಳಿ, ಊಟ ತೊಗೊರಿ, ರೈಸ್ ತೊಗೊರಿ, ಪಾಲಿಸಿಂದ ಸಿಗ್ತಕ್ಕಂಥ ಅದಕ್ಕೊಂದು ಯಾವುದೋ ಒಂದು ಮೆಡಿಸಿನ್ ಯೂಸ್ ಮಾಡಿ ಅದೇನು ಮಾಡ್ತಾರೆ, ಮಾರಾಟದಲ್ಲಿ ಮಾರ್ಕೆಟ್ದಂತ ಸಿಗ್ತದೆ. ಅದನ್ನು ನೇರವಾಗಿ ತೊಗೊಂಡು ನಾವೇನು ಮಾಡ್ತೇವೆ, ಅದಕ್ಕೆ ಊಟದ ಆಹಾರ ಪ್ರಕಾರವಾಗಿ ತೊಗೊಳ್ತಾ ಇರ್ತೇವೆ. ಆ ಆಹಾರ ಕೆಮಿಕಲ್ ಆಗಿ ನಮ್ಮ ಶರೀರದಲ್ಲಿ ಒಂದು ಥರವಾದಂಥ ಒಂದು ಕೆಮಿಕಲ್ ಮಿಕ್ಸ್ ಆದಾಗ ಏನು ಮಾಡ್ತಾವ, ಯಾವುದೋ ಒಂದು ರಿಯಾಕ್ಷನ್ ಬರ್ತಾ ಇರ್ತದೆ. ಅಂಥ ಸ್ಥಿತಿಯಲ್ಲಿ ನಮಗೆ ಬ್ಯಾನಿಯಲ್ಲಿ, ಬ್ಯಾಸರಿಕೆಯಲ್ಲಿ ಯಾವುದರ ಒಂದು ಬರ್ತಾ ಇರ್ತಾವೆ. ಆ ಕೆಮಿಕಲ್ಲು ಹ್ಯಾಂಗೆ ತೊಗೋತೇವೆ, ಇದು ಒಂದು ಐಡಿನ್ ಅಂದ್ರೆ ನಮಗೆ ಹುಣ್ಣಿಗೆ ಹಚ್ತಾ ಇರ್ತೇವಲ್ಲ, ಹಂಗಾಗ್ತಕ್ಕಂಥ ಐಡಿನ್. ಈ ಐಡಿನು ನಾವು ದಿನಾ ತೊಗೊಂಬತಕ್ಕಂಥ ಊಟ ಈಗ ಇದೇ ಥರವಾಗಿ ನಮ್ಮ ಶರೀರದಾಗ ಹೋಗಿ ಏನು ಮಾಡ್ತದೆ, ಇದು ಒಂದು ಥರವಾದಂಥ ಐಡಿನ್. ಈ ಐಡಿನ್ ಏನು ಕೆಲಸ ಮಾಡ್ತದೆ ಅಂತಂದ್ರೆ ನೋಡ್ರಿ, ಈ ಥರವಾಗಿ ನಮ್ಮ ಶರೀರದಾಗ ಹೋಗಿ ಈ ಥರವಾಗಿರ್ತದ. ಈ ನಾವು ದಿನ ಮಾಡ್ತಕ್ಕಂಥ ಊಟ ನಮ್ಮ ಶರೀರದಾಗ ಹೋಗಿ ಈ ಥರವಾಗಿರ್ತದೆ. ಈ ಥರ ನಮ್ಮ ಶರೀರದಾಗ ಹೋಗಿ ಏನು ಮಾಡ್ತದ, ಹಿಂಗೆ ಕುಂತಿರ್ತದೆ. ನಮಗೆ ಯಾವ್ದಾರ ಒಂದು ರಿಯಾಕ್ಷನ್ ಹೆಂಗೆ ಬರ್ತಂದ್ರೆ, ಬಾಡಿ ಒಂದಕ್ಕೊಂದು ಕಲಿಲಾಕಿರ್ತಕ್ಕಂಥ ಒಂದು ಪದಾರ್ಥವಾಗಿದ್ದರೆ ತಲೆನೋವು ಬಂತು, ಹೊಟ್ಟೆ ನೋವು, ಗ್ಯಾಸ್ ಟ್ರಬಲು, ಟೊಂಕ ನೋಯ್ತು, ತಲೆ ಸುತ್ತಿತು, ಒಂದು BP ಆಗಲಿ, ಹೊಟ್ಟೆ ಮುಂದೆ ಬರೋದಾಗಲಿ, ಇಂಥವೆಲ್ಲ, ಕೊಲೆಸ್ಟ್ರಾಲ್ ಬೆಳೀತು, ಹಾರ್ಟ್ ಅಟ್ಯಾಕ್ ಆಯಿತು, ಇಂಥ ಪರಿಸ್ಥಿತಿ ಎಲ್ಲ ಬರ್ತಾ ಇರ್ತದೆ. ಇದು ಎಲ್ಲ ನಮ್ಮ ಶರೀರದಾಗ ಹೋಯ್ತದೆ. ಇದು ಒಂದು ಬಾಡಿ ನಾವು 2 ಬಾಡಿಯಾಗಿ ನಾವು ಮಾಡಿಕೊಳ್ಳೋಣ. ನೋಡ್ರಿ, ನಾವು ಇದು ನೋಡ್ರಿ, ನಾವು ಊಟ ಮಾಡ್ತಕ್ಕಂಥ ಅಕ್ಕಿ. ಇದರಲ್ಲಿ ಏನಿಲ್ಲ, ಟೋಟಲ್ನಾಗ ನಾವು ಊಟ ಮಾಡ್ತಕ್ಕಂಥ ಅಕ್ಕಿನೇ ಬೇರೆ. ಈ ಅಕ್ಕಿ ನೋಡ್ರಿ, ನಾವು ಊಟ ಮಾಡ್ತಕ್ಕಂಥ ಆಹಾರ
ಇದು ನಾವು ಊಟ ಮಾಡ್ತಕ್ಕಂಥ ಆಹಾರ. ಈ ಆಹಾರ ನಾವು ತಿಂದ ಮೇಲೆ ಏನಾಗ್ತದ, ನಮ್ಮ ಹೊಟ್ಟೆ ಹೋಗಿ ಏನಾಯ್ತದ, ಇದು ಎಲ್ಲ ಇದು ಒಂಥರ ಕೆಮಿಕಲು ಪ್ಲಸ್ ಅಕ್ಕಿ ಒಂಥರ ಮೇಲಿರ್ತಕ್ಕಂಥ ಪಾಲಿಸ್ ಆಗಲಿ ಯಾವುದೇ ಥರ ಕೆಮಿಕಲ್ ಆಗಲಿ, ಕೆಮಿಕಲ್ ಎರಡೂ ಮಿಕ್ಸ್ ಆದ ಮೇಲೆ ಏನಾಗ್ತದೆ ಅಂತಂದ್ರೆ ಈಗ ಈ ಥರವಾಗಿ ಆಯ್ತಾ ಇರ್ತದೆ. ನೋಡಿರಿ ಯಾವ ಥರವಾಗಿದೆ ಮತ್ತು ಟೋಟಲ್ ಎಲ್ಲ ಇದ್ರ ಕಲರ್ ಎಲ್ಲ ಡಿಫ್ರೆಂಟ್ ಕಲರ್ ಆಗಿ ಹೋಗಿದೆ. ಈ ಥರ ನಮ್ಮ ಶರೀರದಾಗ ಹೋಗಿ ಏನಾಯ್ತದ, ಯಾವುದೋ ಒಂದು ಥರವಾಗಿ ನಮ್ಮದು ಒಂದೊಂದು ಬ್ಯಾನಿ ಆಗಲಿ, ಯಾವ ಕೊಲೆಸ್ಟ್ರಾಲ್ ಖರಾಬ್ ಆಯಿತು, ಹಾರ್ಟ್ ಫೇಲ್ ಆಯಿತು, ಒಂದು ನಾವು ಇವತ್ತು ಬೀಡಿ ಬಿಗ್ತೇವೆ, ಶರಿ ಬಿಗ್ತೇವೆ, ಎಲ್ಲೋ ಒಂದು ಫ್ರೂಟ್ಸ್ ಹಣ್ಣು ಕುಡಿತೇವೆ ಅಥವಾ ಥಮ್ಸಪ್ ಸ್ಪ್ರೈಟು ಎಲ್ಲ ಕುಡಿತೇವೆ, ಅದರೊಂದು ಕೆಮಿಕಲ್ ಈ ಥರವಾಗಿ ಕೊಡ್ತಾ ಇರ್ತದೆ. ಇವತ್ತು ನೋಡಿರಿ, ಇದಕ್ಕೆ ಸ್ವಚ್ಛತೆ ಮಾಡ್ಬೇಕಂದ್ರೆ ನಾವು ಮುಖದ ಮೇಲೆ ಮಾತ್ರ ನಾವು ಸ್ವಚ್ಛತೆ ಮಾಡ್ಕೊಳ್ಳೋದು. ಯಾವ ಡವ್ ಸೋಪ್ ಅಂತಾರೆ, ಯಾರು ಕ್ಲಿನಿಕ್ ಪ್ಲಸ್ ಶ್ಯಾಂಪು ಅಂತಾರೆ, ಇನ್ನೊಂದು ಶ್ಯಾಂಪು ಅಂತಾರೆ, ಯಾವ ಫೇಸ್ ವಾಶ್ ಅಂತಾರೆ, ಯಾವ್ದ್ರಿಂದ ಶರೀರ ಮಾತ್ರ ನಾವು ಶುದ್ಧಿ ಮಾಡ್ಕೊಳ್ಳೋಕೆ ಎಲ್ಲ ಥರದ ಸಿಗ್ತಾ ಇರ್ತವೆ. ಆದರೆ ನಮ್ಗೆ ಶರೀರ ಒಳಗೆ ಮಾಡ್ಕೊಳಕ್ಕೆ ಏನಾರ ಸಿಗ್ತದೆ, ನಮ್ಗೆ ಏನು ಸಿಗ್ಲಕ್ಕ ಆಗಲ್ಲ. ಆದ್ರೆ ನೋಡ್ರಿ, ಈ ಹೊಟ್ಟೆಯಲ್ಲಿ ಇರ್ತಕ್ಕಂಥ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಯಾವುದೇ ಥರವಾಗಿರ್ತಕ್ಕಂಥ ಇದು ನಮ್ಮ ಶರೀರ ಒಳಗೆ ಹೋಗಿರ್ತಕ್ಕಂಥದ್ದು ನಮಗೆ ತೆಗಿಬೇಕಾದ್ರೆ ಇದು ವಿತೌಟ್ ಆಪರೇಷನ್ ವಿತೌಟ್ ಯಾವುದೇ ಡ್ಯಾಮೇಜ್ ಇಲ್ಲದೇ ನಮ್ಗೆ ಈ ಥರವಾದಂಥ ಒಂದು ಫುಡ್, ಇದು ಅಕಾಯ್ ಸೋನಾ ಎಂಬತಕ್ಕಂಥ ಒಂದು ಚೀಸಿನಿಂದ ನಾವು ಒಳಗಿರ್ತಕ್ಕಂಥ ಶರೀರ ನಾವು ಶುದ್ಧಿ ಮಾಡ್ಕೊಳ್ಬೋದು. ಯಾವುದೇ ಪ್ರಾಬ್ಲಮ್, ಯಾವುದೇ ರೋಗ ಏನೂ ಬರಲ್ಲ ಹಾಗೆ ನಾವು ಸೇಫ್ಟಿಯಾಗಿ ನಾವು ಜೀವಮಾನವನ್ನು ನಾವು ಮುಂದಕ್ಕೆ ಸಾಗಿಸಬಹುದು. ನೋಡ್ರಿ, ಇದು ಏನಿರ್ತದ, ದಿನಾಲು ನಾವೇನು ಮಾಡಬೇಕು, ಇದಕ್ಕೆ ಮುಂಜಾನೆ ಎದ್ದು ಸ್ವಲ್ಪ ನೀರಿನಲ್ಲಿ, ಗರಂ ನೀರಿನಲ್ಲಿ ನಾವು ಇದಕ್ಕೆ ಒಂದು 10 ml ಮಾತ್ರ ದಿನ ಸಾಯಂಕಾಲ ಮುಂಜಾನೆ ಸೇವಿಸಿದ್ರೆ ಸಾಕು. ನಮ್ಮ ಹೊಟ್ಟೆ ಟೋಟಲ್ಲ ಸಾಫ್ ಆಗ್ತದೆ, ಸ್ಮೂತ್ ಆಯ್ತದೆ. ನಾನು ಎಷ್ಟು ಹಾಕ್ಲತ್ತೀನಿ ಈಗ ಸ್ವಲ್ಪ ಇದ್ರೊಳಗೆ ಹಾಕ್ತಾ ಇರ್ತೀನಿ ನೋಡಿ. ಇದು ಡೈರೆಕ್ಟ್ನು ಸಹ ತೊಗೋಬೋದು, ಕುಡಿಬೋದು. ಇದು ಏನೂ ಇಲ್ಲ, ಒಂದು ಹಣ್ಣಿನ ರಸ, ಇದರ ಬೇರೆ ಏನು ಮಿಕ್ಸ್ ಅಂತ ಏನಿಲ್ಲ, ಇದರ ಯಾವುದು ಕೆಮಿಕಲ್ ಅಂತೂ ಏನು ಮಿಕ್ಸ್ ಇಲ್ಲ. ನೋಡಿ, ಹಳ್ಳು 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 ಸ್ಲೋ ಆಗಿ ಯಾವ ಥರವಾಗಿ ಇದು ಕೆಲಸ ಮಾಡ್ತಾ ಇದೆ ನೋಡಿ. ಇದೇ ಥರವಾಗಿ ನಮ್ಮ ಶರೀರದಲ್ಲಿ ಹೋಗಿ ಒಳ್ಳೆ ಥರವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ನೋಡಿರಿ, ಯಾವುದಾದ್ರೂ ಡಿಫ್ರೆಂಟ್ ಕಾಣಿಸ್ತಾ ಇದೆಯಾ ನಿಮ್ಗೆ? ನೋಡ್ರಿ ಹೆಂಗಿದೆ. ಈ ಥರವಾಗಿ ನಮ್ಮ ಶರೀರ ಒಳಗೆ ಹೋಗಿ ಇದೇನು ಮಾಡ್ತಾ ಒಂದು ಕೆಲಸ ನಾವು ಪ್ರಾರಂಭ ಮಾಡ್ತೀವಿ. ಇದಕ್ಕೆ ಏನು ಡಿಫ್ರೆಂಟ್ ಇದೆ ನೋಡಿ. ಇದರಲ್ಲಿ ನೋಡ್ರಿ, ನಾವು ಹಾಕಿದ್ದ ಶರೀರದಲ್ಲಿರ್ತಕ್ಕಂಥ ಆಹಾರ ಇದಕ್ಕೆ ಹೆಂಗಾಗಿದೆ, ಈ ಥರವಾಗಿ ಸ್ವಚ್ಛವಾಗಿ ನಮ್ಮ ಒಳಗಿರ್ತಕ್ಕಂಥ ಶರೀರದಲ್ಲಿರ್ತಕ್ಕಂಥ ಎಲ್ಲವನ್ನು ಸ್ವಚ್ಛವಾಗಿರ್ತದೆ. ಹೀಗಾಗಿ ಈ ಅಕೋಸನ ಇಷ್ಟು ಭಾರಿ ಕೆಲಸ ಮಾಡ್ತದ, ಭಾಳ ಭಯಂಕರವಾಗಿ ಅವನು 100% ಶರೀರದಲ್ಲಿರ್ತಕ್ಕಂಥ ಯಾವುದೇ ಬ್ಯಾನಿ ಆಗಿರಲಿ ನಮಗೆ ಬೆಸ್ಟ್ ರಿಸಲ್ಟ್ ಕೊಡ್ತಾ ಇರ್ತದೆ. ಯಾವ ಥರವಾಗಿರ್ತಕ್ಕಂಥ ನೋವು ಇರಲಿ, ಯಾವ ಥರವಾಗಿರ್ತ ಹೊಟ್ಟೆ ನೋವು ಇರಲಿ, ಕಿಡ್ನಿ ಸ್ಟೋನ್ ಅಂತಾರೆ, ಯಾವುದೋ ಒಂದು ಥರದ ರೋಗಗಳು ನಮಗೆ ಇವತ್ತು ಹೊಸದಾಗಿ ಹುಡ್ತಾ ಇದ್ದಾವೆ. ಅಂಥ ರೋಗಗಳಿಗೆ ಇದೇನು ಮಾಡ್ತದ, ಲಯವಾಗಿ ಇದರಲ್ಲಿ ಏನೂ ಇಲ್ಲಪ್ಲೆ ಬೆಸ್ಟ್ ಆಗಿ ವರ್ಕ್ ಮಾಡಿ ಏನೂ ಇಲ್ಲದಾಗ ನಮಗಿದು ಒಳ್ಳೆ ಥರದಿಂದ ಕೆಲಸ ಮಾಡ್ತಿರ್ತದೆ. ನಾವು ಇದಕ್ಕೆ ಒಂದು 3 ತಿಂಗಳಿಂದ 6 ತಿಂಗಳವರೆಗೂ ನಾವು ಇದಕ್ಕೆ ಸೇವನೆ ಮಾಡ್ಬೋದು. ಸೇವನೆ ಮಾಡಿದ ತಕ್ಷಣದಲ್ಲಿ ನಾವು 6 ತಿಂಗಳು ಬಂದು ಮತ್ತೇನು ಸಿಗ್ತದೆ ನಮ್ಗೆ, ಮಾರ್ಕೆಟ್ನಲ್ಲಿ ಅದೇ ಥರವಾದಂಥ ಫುಡ್ ನಮ್ಗೆ ಮತ್ತೆ ಸಿಗುತ್ತದೆ. ಆದರೆ ನಾವು ಆಗ ಹೆಂಗೆ ಮಾಡ್ಬೋದು ಅಂದ್ರೂ, ಇದೇ ಥರವಾದಂಥ ಫುಡ್ ನಾವು ಆಗ ತಿಂದ್ರೂ ಸಹ ನಮಗೆ ಏನು ಬಾಡಿಗೆ ಎಫೆಕ್ಟ್ ಆಗಲ್ಲ, ಏನು ಬಾಡಿಗೆ ನಮ್ಗೆ ಎಫೆಕ್ಟು ಮಾಡಿಬಿಡಲ್ಲ. ಅದೇ ಥರವಾಗಿ ನಮ್ಮ ಶರೀರಕ್ಕೆ ಸೇಫ್ಟಿಯಾಗಿ ಇಕ್ಕತಕ್ಕಂಥ ಇದ್ರ ಕೆಲಸ ಅದೇ ಥರವಾಗಿ ಇರ್ತದೆ. ಇದ್ರ ಕೆಲಸ ಒಂದು ವೇಳೆ ಇಂಥ ಕೆಮಿಕಲ್ ಮತ್ತೆ ಯಾವುದು ನಾವು ತಿಂದ್ರೂ ಸಹ ನಮಗೇನು ಮಾಡೋಕ್ಕೆ ಇದರಿಂದ ಸಾಧ್ಯತೆ ಇಲ್ಲ. ಈ ಥರವಾಗಿ ನಮಗೆ ಇದು ಕೆಲಸ ಮಾಡ್ತದೆ. ನೋಡ್ರಿ ಗೆಳೆಯರೇ, ಭಾಳ ಒಳ್ಳೆ ಥರವಾದಂಥ ಒಂದು ಪ್ರಾಡಕ್ಟು. ಇದಕ್ಕೆ ಯೂಸ್ ಮಾಡಿರಿ, ನೀವು ಸ್ವಂತಾಗಿ ಯೂಸ್ ಮಾಡಿ ಇದು ರಿಸಲ್ಟ್ ತೊಗೊಂಡು ಇನ್ನೊಬ್ಬರಿಗೆ ಶೇರ್ ಮಾಡಿ. ಅವ್ರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದು. ನಾವು ಇವತ್ತು ಯೂಸ್ ಮಾಡಿದ್ದೀವಿ, ನಾವು ಇವತ್ತು ನಮ್ಮ ರಿಸಲ್ಟ್ ಇದೆ, ಅದೇ ಥರವಾಗಿ ರಿಸಲ್ಟ್ ನಿಮ್ಗೆ ನಾವು ಹೇಳುತ್ತಿದ್ದೇವೆ. ನಮಸ್ಕಾರ.